ನಗುವ ನೋಡಿ ಮರೆತೆ ಜಗವ. ಹಲೋ ಗಾಯ್ಸ್, ಇವತ್ತು ತಿರುಪತಿ ಹೊರಟಿದ್ದೀವಿ. ಸೊ ಈಗ 1:38 ಟೈಮ್. ನಾನು ಅಲ್ಲಿ ನಿಮಗೆಲ್ಲ ಪ್ರೊಸೀಜರ್ ಹೇಳ್ತೀನಿ ಗಾಯ್ಸ್. ನಾವು ಎಲ್ಲಿ KR ಇಂದ ಟ್ರೈನ್ ಹತ್ತಿದ್ದು. ಇವಾಗ ಇಡ್ಲಿ ತಿಂತಾ ಇದ್ದೀವಿ. ಸೊ ಯು ಕ್ಯಾನ್ ಸಿ, ತೆಗಿರಿ ಕೈ. ಸೊ ಇಡ್ಲಿ, ಚಟ್ನಿ ಆ್ಯಂಡ್ ಪಲ್ಯ ಈಗ ತಿನ್ಕೊಂಡು ದೆನ್ ವಿ ವಿಲ್ ರೀಚ್ ಅರೌಂಡ್ 5:30 ಆಗುತ್ತೆ ಗೈಸ್ ನಾವು ತಿರುಪತಿ ರೀಚ್ ಆಗೋದು. ಆಮೇಲೆ ಎಷ್ಟಾಗುತ್ತೆ ಅಷ್ಟು ಬ್ಲಾಗ್ ಮಾಡ್ತೀನಿ. ಆಮೇಲೆ ಮೊಬೈಲ್ ಎಲ್ಲ ಅಲ್ಲಿ ಕೊಡ್ಬೇಕಲ್ವಾ, ಲಗೇಜ್ ಎಲ್ಲ, ಆಮೇಲೆ ಆಗಲ್ಲ. ಸೊ ನಿಮಗೂ ಕೂಡ ದಿಸ್ ಈಸ್ ವೆರಿ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ನನ್ನನ್ನು ಫಾಲೋ ಮಾಡಿ. ಓಕೆ, ವಿಲ್ ಕಂಟಿನ್ಯೂ ಲೇಟರ್. ಲುಕ್ ಎಟ್ ದಿ ವ್ಯೂ ಫ್ರಮ್ ಟ್ರೈನ್, ಯಾವ ಥರ ಕಾಣ್ತಿದೆ ಅಂತ. A few moments later. ಇವಾಗ ತಿರುಪತಿ ರೀಚ್ ಆದ್ವಿ. ಇವಾಗ ನಾನು ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಸೊ ನಿಮಗೆ ನನ್ನ ವಾಯ್ಸ್ ರೀಚ್ ಆಗ್ತಿದೆ ಇನ್ನೂ ಗೊತ್ತಿಲ್ಲ, ಬಟ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಎಷ್ಟು ರಶ್ ಇದೆ ಅದೆಲ್ಲ ಐಡಿಯಾ ಇಲ್ಲ, ಬಟ್ ಐ ಟೆಲ್ ಯು ಆಫ್ಟರ್ ದಿ ಟ್ರಿಪ್. ಅಂದರೆ ಈ ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ನಾನು ಹತ್ತುತ್ತಿರೋ ಮೆಟ್ಲು ಬಂದು ಅಲ್ಪೇರಿ ಮೆಟ್ಲು. ಅಲ್ಲಿಂದ ಹತ್ತುತ್ತೀವಿ ನಾವು. ಇವಾಗ ಸ್ಟಾರ್ಟ್ ಮಾಡಿಬಿಡ್ತೀವಿ. ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ ಗಾಯ್ಸ್ ಕರೆಕ್ಟಾಗಿ, ಬಟ್ ನಾನು ಒನ್ಸ್ ಎಲ್ಲ ಮೆಟ್ಲೆಲ್ಲ ಹತ್ತಿ ದರ್ಶನ ಆದಮೇಲೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಓಕೆ, ಗೈಸ್ ನಾನು ಇವಾಗ ಅಲ್ಪೇರಿ ಮೆಟ್ಲು ಹತ್ತಿದ್ದೀನಿ. ಈಗಷ್ಟೇ ಪೂಜೆ ಮಾಡಿ ಒಳಗಡೆ ಬಂದಿದ್ದೀನಿ. ಈ ಥರ ಕಾಣ್ತಾ ಇದೆ. ಈಗ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ ಗಾಯ್ಸ್. ನಿಮಗೆ ಏನು ಆಗಬೇಕು ಅದನ್ನು ಬೇಡ್ಕೊಂಡು ಅದು ಸ್ಟಾರ್ಟ್ ಮಾಡಬೇಕು. ಈಗ ಹತ್ತಿದ ಮೇಲೆ ಸ್ವಲ್ಪ ಇದರಲ್ಲಿ ಮೊಬೈಲೆಲ್ಲ ಕೊಡಬೇಕಾಗುತ್ತೆ. ಸೊ ಇಲ್ಲಿಂದ ಮಾಡ್ತಾ ಇದ್ದೀವಿ. ಎಸ್ ಗಾಯ್ಸ್, ದಿಸ್ ಇಸ್ ದಿ ಅಪ್ಡೇಟ್. ಇವಾಗ ಸ್ಟಾರ್ಟ್ ಮಾಡ್ತೀವಿ. ಒಂದು ರಾತ್ರಿ ಚಳಿ ಆದರೆ ಅಂತ ಹೇಳಿ ಒಂದು ಶಾಲ್ ಇಟ್ಕೊಂಡಿದ್ದೀವಿ ಅಷ್ಟೇ ಗಾಯ್ಸ್. ಇವಾಗ ಇಲ್ಲಿ ಕುತ್ಕೊಂಡಿದ್ದೀನಿ. ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ನಾವು. ಇವಾಗ ಗೈಸ್ ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ ಅದನ್ನು ಬೇಡ್ಕೊಂಡು ಕಾಯಿ ಹೊಡೆದು, ಅಲ್ಲಿ ಪೂಜೆ ಸಾಮಾನೆಲ್ಲ ಸಿಗುತ್ತೆ, ಅದರಲ್ಲಿ ಬೇಡ್ಕೊಂಡು ಕಾಯಿ ಹೊಡೆದು ಯು ಹ್ಯಾವ್ ಟು ಸ್ಟಾರ್ಟ್. ಇವಾಗ ನಿಮಗೆ ಗೊತ್ತಿರುತ್ತೆ. ಆ್ಯಕ್ಚುಲಿ ಇಲ್ಲಿ 2 ಬೆಟ್ಟ ಇದೆ ಅಂತೆ ಸ್ಟೆಪ್ಸ್ ಹತ್ತೋದು. ನಾವು ಹತ್ತೋದು ಹೈಯೆಸ್ಟ್ ಅಲ್ವಾ, ಮುಂದೆ ಬೆಟ್ಟ, ಮುಂದೆ 2 ಹೆಸರಿದೆ ಗೈಸ್, ಅದು ನೆನಪಿಲ್ಲ ನಮಗೆ. ಅಲ್ಪೇರಿ ಇನ್ನೊಂದಿದೆ, ಇನ್ನೊಂದು ನೇಮ್ ಇದೆ ಗೈಸ್. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಇದನ್ನು ಹತ್ತುತ್ತಾ ಇದ್ದೀವಿ. ಇವಾಗ ನಮ್ಮ ಅಮ್ಮಂಗೆ ಫೋನ್ ಮಾಡ್ತಾ ಇದ್ದೀನಿ, ಯಾಕಂದರೆ ಆಮೇಲೆ ಫೋನ್ ರೀಚ್ ಆಗಲ್ಲ. ಅವ್ರು ಎಷ್ಟೇ ಫೋನ್ ಮಾಡಿದ್ರು ಅಲ್ಲಿ ನಾವು ಕೊಡಬೇಕಲ್ವಾ ಅವರಿಗೆ. ರಿಸೀವ್ ಮಾಡ್ತಾ ಇಲ್ಲ, ಆಮೇಲೆ ಫೋನ್ ಮಾಡ್ತಾರೆ ಇವಾಗ. ಎನಿವೇಸ್ ಓಕೆ, ಇವಾಗ ಸ್ಟಾರ್ಟ್ ಮಾಡ್ತೀವಿ. ಇವರೆಲ್ಲ ನನ್ನ ಫ್ರೆಂಡ್ಸ್ ಮನೆಯಲ್ಲೆಲ್ಲ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಗೈಸ್ ಏನು ಮಾಡಿದ್ವಿ ಗೊತ್ತಾ, ನಾವು ಟ್ರೈನಿಂದ ಇಳಿದು ಅಲ್ಲಿ ಟೆಲ್ ಯು ಬೆಳಿಗ್ಗೆಯಿಂದ ನಮಗೆ 11:45ಗೆ ಟ್ರೈನ್ ಇತ್ತು KR ಇಂದ. ಅಲ್ಲಿಂದ ಹತ್ತಿ 5:30ಗೆ ನಾವು ಮುಟ್ಟಿದ್ವಿ ಗಾಯ್ಸ್ ಇಲ್ಲಿ ತಿರುಪತಿ. ಇವಾಗ ಅಲ್ಲಿಂದ ಆಟೋದಲ್ಲಿ ಬಂದು ಅಲ್ಲಿಂದ ಕಡಿಮೆ ತೊಗೊತಾರೆ ಗಾಯ್ಸ್. ಒಬ್ರಿಗೆ 50 ಕೊಟ್ವಿ ನಾವು. ನೀವು ಇನ್ನೂ ಚೀಪ್ ಮಾಡಿದ್ರೆ ಮಾಡ್ಬೋದು, ಬಟ್ ಲೇಟ್ ಆಗುತ್ತಲ್ವಾ, ಅದಕ್ಕೆ ಬಂದ್ವಿ. ಈಗ ಆಲ್ರೆಡಿ ತುಂಬ ರಶ್ ಇದೆ ಅಂತ ಹೇಳಿ. ಸೊ ಇವಾಗ ಅಲ್ಲಿಂದ ಪೂಜೆದಲ್ಲಿ ಲಗೇಜ್ ಎಲ್ಲ ಹ್ಯಾಂಡ್ ಓವರ್ ಮಾಡಿ ನಮ್ಗೆ ಏನೇನು ಬೇಕು ಪೂಜೆ ಸಾಮಗ್ರಿ ಎಲ್ಲ ತೊಗೊಂಡು ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಅಲ್ಲಿ ಕೊಟ್ಟು ದೆನ್ ಮೊಬೈಲ್ ಫೋನ್ಸ್ ಎಲ್ಲ ನೀವು ಇಟ್ಕೋಬೋದು. ಆಮೇಲೆ ಅದನ್ನು ಹ್ಯಾಂಡ್ ಓವರ್ ಮಾಡಿದ್ರೆ ಆಯಿತು ಅಷ್ಟೇ. ಆಮೇಲೆ ನಿಮ್ಗೆ ಏನೇನು ಬೇಕು ಅಮೌಂಟು, ಆಧಾರ್ ಕಾರ್ಡ್ ಎಲ್ಲ ಇಟ್ಕೊಂಡಿರಿ, ಅದೆಲ್ಲ ಅಲ್ಲಿ ಬೇಕಾಗುತ್ತೆ ಲಾಸ್ಟ್ ದರ್ಶನ ಪರಿವಾಗ. ದಿಸ್ ಈಸ್ ದಿ ಅಪ್ಡೇಟ್ ಗೈಸ್. ಇವಾಗ ಅಲ್ಲಿ ಕುತ್ಕೊಂಡಿದ್ದೀವಿ ಇವಾಗ. ಎಲ್ಲೋಡಿ ಟೆಕ್ನಾಲಜಿಯ ಶೇರಿಂಗ್ ಇಸ್ ಕೇರಿಂಗ್ ಅಲ್ವಾ? ಏನು ಅಲ್ಲಿ ನೋಡಿ ಮಾವ ಕೋತಿ ಬಿಟ್ಟಿದೆ ಅಂತ ದುಡುಕ್ತಿದೆ. సాయంత్రం 6 PM
ಗೈಸ್ ಇಲ್ಲಿ ಸ್ಟಾಪ್ ಮಾಡಿದ್ದಾರೆ ನಮಗೆ. ಈ ತರ ಸೆಕ್ಷನ್ ಇದೆ ಅಲ್ವಾ, ತುಂಬಾ ಜನ ಆದ್ಮೇಲೆ ಬಿಡ್ತಾರೆ ಇಲ್ಲಿ. ಸೊ ನಿಂತ್ಕೊಂಡಿದೀವಿ ಗೈಸ್, ಈ ತರ ಕಾಣ್ತಾ ಇದೆ ಅಲ್ವಾ, ಇಲ್ಲಿ ನಿಂತ್ಕೊಂಡಿದೀವಿ. ಇನ್ನು ಸ್ವಲ್ಪ ಜನ ಅಂದ್ರೆ ಇಷ್ಟು ಜನ ಇದೀವಿ ಇಲ್ಲಿ. ಅದು ಬ್ಯಾಚ್ ವೈಸ್ ಕಳ್ಸೋದಂತೆ, ಅವಾಗ ಸ್ಟಾಪ್ ಮಾಡ್ತಾರಂತ. ಆಮೇಲೆ ಮತ್ತೆ ಮೆಟ್ಲಿದೆ ಆ ತರ. ಏನು ಇಲ್ಲಿ ಯಾಕೆ ನಿಲ್ಸಿದಾರೆ ನಮಗೆ? ಬ್ಯಾಚಸ್ ವೈಸೇ ಬಿಡೋದಂತೆ ಗುರು, ಅದಕ್ಕೆ ಆ ತರ ಬಿಡ್ತಿದ್ದಾರೆ. ಬನ್ನಿ ಬಿಡ್ತಿದ್ದಾರೆ, ಇವಾಗ ಹೋಗ್ತೀವಿ ಗೈಸ್. ಯಾಕೆ ಫೋಟೋ ತಗೊಂಡು ಗಾಯ್ಸ್ ಹೀಗಾಗಿದೆ. ಇವಾಗ ಮೆಟ್ಲು ಹತ್ಬೇಕು ಗಾಯ್ಸ್. ಕುತ್ಕೊಂಡಿದ್ದೀವಿ ಸ್ವಲ್ಪ ಹೊತ್ತು, ಇವಾಗ ಹೊರಡ್ತೀವಿ ಮತ್ತೆ. ಹೋಗೋಣ ನಾನು ಯಾಕೆ ಕೇಳ ನಿಲ್ಗೋ. ಈಗ ಹೊರಡ್ತೀವಿ ಗೈಸ್. ಮೇಘಾ ಮ್ಯಾಮ್ ನೋಡಿ, ಮೇಘಾ ಮ್ಯಾಮ್ ಸ್ವೆಟ್ಟಿಂಗ್ ಆ್ಯಂಡ್ ಗ್ಲೋಯಿಂಗ್. ಜೋಕ್ ಬರ್ತಾಳೆ. ಯೇ ಹೌಸ್ ದಿ ಜೋಶ್. ಯೇ ಲಾಸ್ಟಿಗೆ ಕೇಳ್ತೀನಿ, ಇದನ್ನು ಲಾಸ್ಟಿಗೆ ಕೇಳ್ತೀನಿ. ಹೌಸ್ ದಿ ಜೋಶ್. ಆಫ್ ಹಾಕಿದ್ದೀವಿ. ಇವಾಗ ಜ್ಯೂಸ್ ಕುಡಿದ್ವಿ. ಎಸ್ ಮಾ ಕುಡಿತಾ ಇದ್ದಾರೆ. ಈಗ ನೆಕ್ಸ್ಟ್ ಮೂವ್ ಆಗ್ಬೇಕು ಮತ್ತೆ. ಖಾಲಿ ಬೇಕತ್ತಿಲ್ಲ. ಇನ್ನೂ ಅರ್ಧ ಮೆಟ್ಲು ಹತ್ತಿಲ್ಲ. ಅರ್ಧ ಅಲ್ಲ, 10% ಹತ್ತಿಲ್ಲ ಇನ್ನು. ಈಗ ಜ್ಯೂಸ್ ಕುಡಿತಿದ್ದಾರೆ. ಲೆಟ್ಸ್ ಗೋ. ಯೆಸ್, ಹೌ ಇಸ್ ದಿ ಜೋಶ್? ಯೇ ಅಲ್ವಾ? 1400 ರೀಚ್ ಆಗಿದೆ. ಫೈನಲಿ 50%. ಫೈನಲಿ ಈಗ ಸ್ವಲ್ಪ ಕಿತ್ಕೊಂಡಿದ್ದೀವಿ. ಇನ್ನು 2150 ಸ್ಟೆಪ್ಸ್ ಇದೆ. 2150 ಗೈಸ್. ಇಟ್ಸ್ ಸೋ ಗುಡ್ ಗೈಸ್. ಏನೋ ಅಷ್ಟು ಫೀಲ್ ಆಗ್ತಿಲ್ಲ. ನಡಿಬೋದು. ಈಗ ಈ ತರ ಸ್ಟೆಪ್ಸ್ ಇದೆ. ನೆಕ್ಸ್ಟ್ ರೋಡ್ ಬರುತ್ತೆ ಅಂತೆ. 1600 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಇಲ್ಲಿ ಕುತ್ಕೊಂಡಿದ್ದೀನಿ. ಅವರೆಲ್ಲ ಇನ್ನೂ ಬರ್ತಾ ಇದ್ದಾರೆ. ಅಲ್ಲಿ ಕುತ್ಕೊಂಡಿದ್ದೀನಿ. ಇನ್ನು ಈ ಥರ ಕ್ರಿಸ್ ಕ್ರಾಸ್ ಇದೆ ರೋಡ್. ಎಸ್, ಮುಖ ನೋಡ್ಬೋದು ಗೈಸ್. ಎಲ್ಲ ಪಿಂಕ್ ಆಗಿದೆ. ಆದರೆ ದೇವ್ರ ಮೇಲೆ ಭಾರ ಹಾಕಿ ವಾಕ್ ಮಾಡಿ, ಏನೂ ಆಗಲ್ಲ. ಸುಸ್ತು ಕೂಡ ಅನ್ಸಲ್ಲ. 1800 ಫೈನಲಿ. ಗೈಸ್ ನೋಡಿ, ನಿಮ್ಮ ಮೇಘಾ ಮ್ಯಾಮಿಗೆ. ನಿಮಗಲ್ಲ, ಐ ಆಮ್ ಜಸ್ಟ್ ಮೇಘಾ ಟು ಯು ಗೈಸ್. ಯಾಕೆ ತೇಲಾಡ್ತಿದ್ದೀರಾ ಗೈಸ್? ನೀರು ಸಿಗುತ್ತೆ ಕುಡಿಯೋಕ್ಕಿಲ್ಲ. ಗೋಪುರ ಇದೆ ಗೈಸ್. ಇವಾಗ ಇಲ್ಲಿ ತನಕ ಬಂದೆ. ಸೊ ಈ ತರ ಕಾಣ್ತಾ ಇದೆ. ಫುಡ್ ಎಲ್ಲ ಇದೆ ಇಲ್ಲಿ. ಈ ಸ್ಟಾಲ್ ಆದ್ಮೇಲೆ ಮೇಕ್ಸ್ ಎಷ್ಟು ಕಿಲೋಮೀಟರ್ ಬಂದ್ವಿ? ಓಕೆ, ಬಟ್ ವಿ ಕ್ರಾಸ್ 2000 ಸ್ಟೆಪ್ಸ್ ಗೈಸ್. ಏನೇನು ಬೇಕು ಎಲ್ಲದೂ ಸಿಗುತ್ತೆ. ಬನ್ನಿ ಗೈಸ್. ಕ್ಯಾಪ್ ಇಲ್ವಲ್ಲ, ಕುಡಿಯೋವಾಗ ತಗೊಳ್ಳಿ. ಅದನ್ನು ಇದು ಮಾಡೋಕ್ಕಾಗುತ್ತೆ ಗೈಸ್. ಇವಾಗ ಇಲ್ಲೆಲ್ಲ ಈ ಥರ ಇದೆ ಶಾಪ್ಸ್ ಎಲ್ಲ. ನಿಮ್ಗೆ ಏನಾದರೂ ಅಂದರೆ ಊಟ ಮಾಡೋದಿದ್ರೆ ಮಾಡ್ಬೋದು. ಈಗ ಟೈಮ್ ಬಂದು ಆಲ್ಮೋಸ್ಟ್ 8 ಆಗಿದೆ ಗೈಸ್. ನಾವು ಇಲ್ಲಿ ತನಕ ರೀಚ್ ಆಗಿದ್ದೀವಿ. 2000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿ. ಇವಾಗ ಏನಾದರೂ ತಿನ್ನೋಣ ಅಂತ ಹೇಳಿ ಕುತ್ಕೊಂಡಿದ್ದೀವಿ. ವಿ ಆರ್ಡರ್ಡ್ ಏನು ಮ್ಯಾಮ್? ಗೋಬಿ ಫ್ರೈಡ್ ರೈಸ್ ಮತ್ತೆ ಮ್ಯಾಗಿ. ಎಸ್, ಚಿಯರ್ಸ್. ನಾ ಸ್ಪ್ರೈಟ್ ಗೈಸ್, ಅವ್ರು ಲಿಮ್ಕಾ ಗರ್. ಗೈಸ್ ಏನ್ ಗೊತ್ತಾ, ನಾನು ಈ ಸ್ಪ್ರೈಟ್ ತಗೊಂಡಿದ್ದೀನಿ ಅಲ್ವಾ, ಮೇಘಾ ಮ್ಯಾಮ್ ಗ್ರೀನ್ ಕಲರ್ ಹಾಕಿದ್ದಾರೆ. ಅವ್ರ ಡ್ರೆಸ್ಸಿಗೆ ಮ್ಯಾಚ್ ಆಗಲಿ ಅಂತ ನಾನು ಸ್ಪ್ರೈಟ್ ತಗೊಂಡು. ಇವಾಗ ಗೊತ್ತಾಗ್ತಿದೆ ನಂಗೆ. ಇವಾಗ ಏನ್ ಅನ್ಸ್ತಿದೆ ಗೊತ್ತಾ, ತಿರುಪತಿಗೆ ಯಾಕೆ ಫ್ರೆಂಡ್ಸ್ ಬರ್ತಾರೆ ಅಂತ ಹೇಳಿ. ಗೈಸ್ ನೀವು ಕೂಡ ಬನ್ನಿ ಗೈಸ್, ಫ್ರೆಂಡ್ಸ್ ಜೊತೆ ಬಂದ್ರೆ ಕ್ರೇಜಿ ಆಗಿ. ಏನಂತೀರಾ? ಇರ್ಬೇಕು ಇನ್ನ ಸೈಕ್. ನೋಡಿ ಮೇಘಾ ಮ್ಯಾಮ್ ಅವ್ರಿಗೆ ಫ್ರೆಂಡ್ಸಿಗೆ ಮಿಸ್ ಮಾಡ್ಕೊಂತಿದ್ದಾರೆ ತುಂಬಾ. ಗೋಬಿ ರೈಸ್ ಬಂತು. ವಿ ಆರ್ಡರ್ಡ್ ಗೋಬಿ ರೈಸ್. ನೋಡಿ ತೆಲುಗು ಸಾಂಗ್ ರನ್ ಆಗ್ತಿದೆ. ತಮನ್ನಾ ಇದ್ದಾರೆ. ಅವ್ರ ಹೆಸರೇನು ಮೇಘಾ ಮ್ಯಾಮ್? ಹೀರೋ
ಗೊತ್ತಿಲ್ವಾ? ನೋಡಲ್ವಾ ನೀವು ತೆಲುಗು ಮೂವೀಸ್? ನೋಡ್ತೀನಿ, ಊರ ಹೆಸರು ಗೊತ್ತಿಲ್ಲ. ತಮನ್ನ ಒಂದು ಗೊತ್ತಾಯ್ತು. ಓಲ್ಡ್ ಮೂವಿ ಇರ್ಬೇಕಿದ್ಯಾ, ಸ್ಟಾರ್ಟೇ ಮಾಡ್ಬಿಟ್ರು. ಪ್ರತಿಯೊಂದ್ ಸಲನೂ ಕುಡಿಬೇಕಾದ್ರೆ ಚಿಯರ್ಸ್ ಮಾಡೋದು. ಇಷ್ಟು ಮುಟ್ಟೋಗಿದೆ. ಗೋಬಿ ರೈಸ್ ಚೆನ್ನಾಗಿದೆ, ನಾಟ್ ಬ್ಯಾಡ್. ಇನ್ನೊಂದು ಮ್ಯಾಗಿ ಇದೆ, ಮ್ಯಾಗಿ ಬರ್ಬೇಕು. ಮ್ಯಾಗಿ ವಿತ್ ಮೇಕ್ಸ್. ಕೆಟ್ಟ ಎಕ್ಸ್ಪ್ರೆಷನ್ ಕೊಟ್ರ. ಮ್ಯಾಗಿ ವಿತ್ ಮೇಕ್ಸ್ ಗೈಸ್. ಇಬ್ರು ಒಂದು ಗೈಸ್ ನೈಟ್ ಅಥವಾ ಮಿಡ್ ನೈಟ್ ಮ್ಯಾಗಿ ತಿನ್ನಕ್ ಮಜಾ ಬರುತ್ತೆ. ನಾ ಹೇಳಿ ಹೇಳಿ ಅವತ್ತು ನೆಟ್ಫ್ಲಿಕ್ಸ್ ಹಾಕಿದ ತಕ್ಷಣ ಮಲ್ಕೊಬಿಡ್ತಿದ್ರು ಗೈಸ್. ಊರಿಗೆ ಬಂದಾಗ ಇನ್ನೆಲ್ಲಿ ಮ್ಯಾಗಿ ತಿನ್ನೋದು? ಹಲೋ, ಮಟನ್ ತಿಂದ್ವಿ. ಇಲ್ಲಿಂದ ಈ ತರ ಕಾಣ್ತಿದೆ ನೋಡಿ. ಈ ತರ ಇದೆ. ಆಯ್ತು ಹೋಗಿ. ಗೋವಿಂದ ಗೋವಿಂದ ತಗೊಳದಾ? ಗೈಸ್ ಮಾವಿನಕಾಯಿ ಎಲ್ಲ ಮಾರ್ತಿದ್ದಾರೆ. ಇಲ್ವೇ ತಗೊಂಡು ಹೋಗ್ತೀವಿ. ಅಲ್ಲಿ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಲ್ಲ. ಈ ತರ ಸ್ಟ್ಯಾಚ್ಯೂಸ್ ಬರುತ್ತೆ ಗೈಸ್ ಮಧ್ಯ ಮಧ್ಯ. ಗೈಸ್ ಇಷ್ಟು ನಡೆದ್ರು ಈಗ ಆಲ್ಮೋಸ್ಟ್ ನಮ್ದು 300 ಸ್ಟೆಪ್ಸ್ ಅಷ್ಟೇ ಇದೆ. ಏನು ಅನಿಸ್ತಾ ಇಲ್ಲ ಗೈಸ್. ಅಂದ್ರೆ ಫುಲ್ ನೀವು ಮನಸ್ಸಿಂದ ಭಕ್ತಿಯಿಂದ ನಡೆದ್ರೆ ಏನೋ ಅನ್ಸಲ್ಲ. ಆಮೇಲೆ ಈ ತರ ಮಾವಿನಕಾಯಿ ಹೋಟೆಲ್ಸ್ ಎಲ್ಲ ಮಧ್ಯ ಮಧ್ಯ ಬರುತ್ತೆ. ಈ ವ್ಲಾಗಲ್ಲಿ ನೋಡ್ಬೋದು ನೀವು, ಕಂಪ್ಲೀಟ್ ಇರುತ್ತೆ. ಎಸ್. ಜೈ ಶ್ರೀರಾಮ್. ಜೈ ಶ್ರೀರಾಮ್ ಹೇಳಿ ಮ್ಯಾಮ್. ಜೈ ಶ್ರೀರಾಮ್. ಜೈ ಬಜರಂಗಬಲಿ. ಜೈ ಶ್ರೀರಾಮ್. ಮಂಡಿ ಕಾಲ್ ಮುರಿ ಅಂತ ಕರೀತಾರೆ ಮ್ಯಾಮ್ ಇದನ್ನ. ಇಲ್ಲಿ ಮಂಡಿ ಕಾಲಲ್ಲಿ ಹೋಗ್ತಾರೆ. 3, 5, 11, 20 ಹೋಗ್ತಾರೆ. ಈ ತರ ಹೋಗ್ಬೋದಂತೆ ಗೈಸ್. ಎಷ್ಟು ಹೋಗ್ತೀನಿ ಅಂತ ನಾನು ತುಂಬಾ ಪುಟ್ಟಿ, ನಂಗೆ ಇಷ್ಟೇ ಗೊತ್ತಿರೋದು. ಆಗುತ್ತಲ್ವಾ? ಫೈನಲಿ 3000 ಸ್ಟೆಪ್ಸ್. ಆಮೇಲೆ 11,000 ಅಂತ ಇದು ಆಕ್ಚುಲಿ ಚೆನ್ನಾಗಿರೋದು. 11 ಮೆಟ್ಲು ಮಂಡಿ ಕಾಲಲ್ಲಿ ಹತ್ತಿದ್ವಿ ಗಾಯ್ಸ್. ಯಪ್ಪ ಸ್ಟೆಪ್ ಕಾಣ್ತಿದಲ್ವಾ? ಫೈನಲಿ ವಿ ರೀಚ್. ಸಿಂಚನರಿ. ಹೆಲೋ ಗಾಯ್ಸ್, ಇವಾಗ ನಾವೆಲ್ಲ ಫುಲ್ ರೆಡಿ ಆಗಿ ಗಾಯ್ಸ್, ನಾನು ಯೆಲ್ಲೋ ಕಲರ್ ಕುರ್ತಾ ಹಾಕಿದ್ದೀನಿ. ಫುಲ್ ರೆಡಿ ಆಗಿ ದೇವಸ್ಥಾನದ ಹತ್ರ ಬಂದಿದ್ದೀವಿ ಗಾಯ್ಸ್. ಇಲ್ಲಿ ಈಗ ಕಾಣ್ತಾ ಇದೆ. ಈಗಿಂದನೇ ಕ್ಯೂ ಸ್ಟಾರ್ಟ್ ಆಗಿದೆ. ಈಗ ಟೈಮ್ ಬಂದು 1:38 ಮಧ್ಯರಾತ್ರಿ. ದೇವಸ್ಥಾನ ದರ್ಶನ 3 ಗಂಟೆಗೆ ಓಪನ್ ಗಾಯ್ಸ್. ನೋಡಿ ಮೇಘ ಮ್ಯಾಮ್ ಮೆಂಚಿಂಗ್. ನಿಮಗಿಂತ ಇಲ್ಲ ಬಿಡಿ ಮ್ಯಾಮ್. 12 to 3 ಕ್ಲೋಸ್ ಆಗಿರುತ್ತೆ. 12 to 3 ಕ್ಲೋಸ್ ಆಗಿರುತ್ತೆ. 3 ಮತ್ತೆ ಓಪನ್ ಆಗುತ್ತಾ. ಸೊ ಇವಾಗ ಹೋಗ್ತಾ ಇದ್ದೀವಿ ಗಾಯ್ಸ್. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಬೇಡ್ಕೊಂತೀನಿ. ಇವತ್ತು ಪೌರ್ಣಮಿ ಬೇರೆ. ಇವತ್ತು ಪೌರ್ಣಮಿ ಗಾಯ್ಸ್. ಅದೇ ಸರ್ಪ್ರೈಸಿಂಗ್ ನೋಡಿ. ಫುಲ್ ಮೂನ್ ಇದೆ ಗಾಯ್ಸ್. ಏನೋ ಒಂದು ಪವಾಡ ಇದೆ ಅಲ್ವಾ? ಈ ಲೈಟಿಂಗ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೈಸ್. ಇವಾಗ ಹೋಗ್ತಾ ಇದ್ದೀವಿ. ಲೇಟರ್ ನಮ್ಮ ಬ್ಯಾಗ್ ಕಲೆಕ್ಟ್ ಮಾಡಿದೀವಲ್ವಾ, ಅದು ಮತ್ತೆ ಮೊಬೈಲ್ ತಗೊಂತಾರೆ. ವಿ ಆರ್ ಜಸ್ಟ್ ಗೋಯಿಂಗ್. ಮೇಘ ಮ್ಯಾಮ್ ನನಗೆ ಕುಂಕುಮ ಇಟ್ಟಿದ್ದಾರೆ ಗೈಸ್. ಫಸ್ಟ್ ಟೈಮ್ ನಾನು ಕಾಲ್ಚಲ್ಲಿ ಅಪ್ಲೈ ಮಾಡಿದ್ದೀನಿ. ಹೇಗೆ ಕಾಣ್ತಾ ಇದೆ ಅಂತ ಹೇಳಿ ಕಾಮೆಂಟ್ ಮಾಡಿ ಗೈಸ್. ದರ್ಶನ ತಗೊಂಡು ಹೇಗೆ ನಂಗೆ ಫೀಲ್ ಆಯಿತು ಅಂತ ಹೇಳ್ತೀನಿ ಗೈಸ್. ನಿಮಗೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆ ವೈಬ್ ಹೇಗಿದೆ ಅಂತ ಹೇಳಿ. ಇಷ್ಟು ಮೆಟ್ಲು ಹತ್ತಿದ್ರು ಗಾಯ್ಸ್, ಆ ಎನರ್ಜಿ ಹೋಗಿಲ್ಲ ನಮ್ದು. ಏನಂತೀರಾ ಮೇಘ? ತುಂಬಾ ಭಕ್ತಿಯಿಂದ ಹತ್ತಿದ್ವಲ್ಲ ಗಾಯ್ಸ್. ತುಂಬಾ ರಿಲ್ಯಾಕ್ಸಿಂಗ್ ಅನಿಸ್ತಿದೆ. ಅದಕ್ಕೆ ಇದೆಲ್ಲ ಕ್ಯೂ ಗೈಸ್. ಎಲ್ಲ ಹೋಗ್ತಾ ಇದ್ದಾರೆ. ಇನ್ನು ನಾವು ಹೋಗ್ತಾ ಇದ್ದೀವಿ. ಓಕೆ, ವಿಲ್ ಕಂಟಿನ್ಯೂ ಲೇಟರ್. ನಾ ದರ್ಶನ ಮಾಡ್ಕೊಬಂದು, ಕ್ಯೂ ಇರುತ್ತೆ ಗೈಸ್, ಅಟ್ಲೀಸ್ಟ್ ಮಾಡ್ಕೊಬಂದು ಬರ್ತೀನಿ ಅಷ್ಟೇ.
2,000 years later. ಗಾಯ್ಸ್ ಮಧ್ಯರಾತ್ರಿ 2:30 ದರ್ಶನಕ್ಕೆ ನಿಂತಿರೋದು. ಇವಾಗ ಕಂಪ್ಲೀಟ್ ಆಗಿ ಲಡ್ಡು ಎಲ್ಲ ತಗೊಂಡು ಹೋಗ್ತಿದ್ದೀನಿ. ಸೋ ಗ್ರೇಟ್ಫುಲ್ ಗಾಯ್ಸ್. ತುಂಬ ದರ್ಶನ ಚೆನ್ನಾಗಾಯಿತು. ಇನ್ ಬಿಟ್ವೀನ್ ನೋಡಿ ನಂಗೆ ಸ್ವಲ್ಪ ಅಲರ್ಜಿ ಥರ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿದೆ, ಪ್ಲೆಸೆಂಟ್ ಆಗಿದೆ. ಇವಾಗಷ್ಟೇ ಲಗೇಜ್ ಎಲ್ಲ ಕಲೆಕ್ಟ್ ಮಾಡಿ ಹೊರಡ್ತಾ ಇದ್ದೀವಿ. ಇವಾಗ ನಾವು ಬೆಳಿಗ್ಗೆಯಿಂದ ಏನು ತಿಂದಿಲ್ಲ. ಇವಾಗ ಊಟ ಮಾಡಿ ಹೊರಡಬೇಕು ಊರಿಗೆ, ಬೆಂಗಳೂರಿಗೆ. ಆಮೇಲೆ ಬ್ಲಾಗ್ ಮಾಡ್ತೀನಿ. ಸೋ ಟಯರ್ಡ್, ನೀವು ನೋಡ್ತಿರ್ಬೋದು ಬೆಳಿಗ್ಗೆಯಿಂದ ಯಪ್ಪ ಲೈನಲ್ಲಿ ನಿಂತು. ಇಟ್ಸ್ ನಾಟ್ ಈಸಿ. ಆದರೆ ದೇವ್ರ ಮೇಲೆ ಭಾರ ಹಾಕಿ ಅಷ್ಟೇ.